ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025ರ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ. ನೀವು ಯಾವುದಕ್ಕೆ ವೇಟ್ ಮಾಡಿದ್ರಿ ಅದು ಬಂತು. ಅಂದ್ರ ಫಲಿತಾಂಶ ಬರ್ಲಿ ಅಂತ ಇದ್ರಿ, ಫಲಿತಾಂಶ ಬಂತು. ತಾತ್ಕಾಲಿಕ ಫಲಿತಾಂಶ ಇದೀಗ ಪ್ರಕಟಣೆ ಆಗಿದೆ. ಫಲಿತಾಂಶದ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಮತ್ ನಿಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆನೂ ಕೇಳ್ತಾ ಇದ್ರಿ, ಕಟ್ ಆಫ್ ಮಾರ್ಕ್ಸ್ ಬಗ್ಗೆನೂ ಹೇಳುತ್ತಾ. ಇದನ್ನ ನಡೆಸ್ತಾ ಇರೋದು ಕೆಸೆಟ್ ಎಕ್ಸಾಮ್ ಅನ್ನು ನಡೆಸ್ತಾ ಇರೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. 18ನೇ ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು 560012. ಇದು ಅಡ್ರೆಸ್. ಯಾಕೆ ಹೇಳಿದ್ನಿ ಅಂದ್ರೆ ನೀವು ವೆರಿಫಿಕೇಶನ್ ಇಲ್ಲಿ ಹೋಗ್ಬೇಕಾಗತ್ತೆ. ಈಗ ಕೆಸೆಟ್ 2025 ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025ರ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ. ನೋಡ್ರಿ, ಕರ್ನಾಟಕ ರಾಜ್ಯ ಸರ್ಕಾರವು 2025ರ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2025ರ ನವೆಂಬರ್ 2ರಂದು ನಡೆಸಿದ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶಗಳನ್ನು ಯುಜಿಸಿ ಮಾರ್ಗಸೂಚಿಗಳ ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಪ್ರಕಟಿಸಿದೆ. ಇವೆರಡು ಮಾನದಂಡಗಳನ್ನು ಇಟ್ಟುಕೊಂಡು ಈ ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾಗಿ, ಅಂದ್ರೆ ಇದನ್ನ ನಡೆಸ್ತಾ ಇರೋದು ರಾಜ್ಯ ಸರ್ಕಾರ, ಅದರ ಪರವಾಗಿ ಕೆಇದವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆ ನಿರ್ಧರಿಸಲು ಕೆಸೆಟ್ 2025ರ ಪರೀಕ್ಷೆಯನ್ನು ನಡೆಸಿದೆ. 2025ರ ನವೆಂಬರ್ 2ರಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಮೂರನೇ ಬಾರಿ ಕೆಸೆಟ್ ಪರೀಕ್ಷೆಯನ್ನ ನಡೆಸಲಾಗಿದೆ. ಇದ್ರದ್ದು ಈಗ 3 ವರ್ಷ ಆಯ್ತು. ಮುಂದ್ ವರ್ಷ ಬೇರೆಯವ್ರಿಗೆ ಕೊಡ್ತಾರ ಏನೋ ಇವ್ರು. ಅಂದ್ರ ಪ್ರತಿ ಸಾರಿ ಹಿಂಗ್ ಹೇಳಕ್ ಕುಂತ್ರ ಅಂದ್ರೆ 3 ವರ್ಷಕ್ಕೆ ಒಂದೊಂದ್ ಚೇಂಜ್ ಮಾಡ್ತಿರ್ತಾರ. ಆಲ್ಮೋಸ್ಟ್ ಇವ್ರದ್ದು 3 ವರ್ಷ ಆಯ್ತು, ಇನ್ನ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತಂದ್ರೆ ಇರ್ಬೋದು, ಇದ ಮುಂದುವರಿಯತ್ತ ಅನ್ಸುತ್ತ. ನೋಡೋಣ. ಕೆಸೆಟ್ 2025ರ ಪರೀಕ್ಷೆಯನ್ನ ರಾಜ್ಯದ 11 ಜಿಲ್ಲಾ ಕೇಂದ್ರಗಳಲ್ಲಿ 33 ವಿಷಯಗಳಿಗೆ ಒಟ್ಟು 1,34,826 ಅಭ್ಯರ್ಥಿಗಳಿಗಾಗಿ ಆಫ್ಲೈನ್ ಮಾದರಿಯಲ್ಲಿ ಏಕ ಹಂತದಲ್ಲಿ ನಡೆಸಲಾಗಿತ್ತು. ಇದರಲ್ಲಿ 1,21,052 ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಬರೆದಿದ್ದರು. ನೋಡ್ರಿ, 13,000 ಜನ ಮಿಸ್ ಆಗ್ಯಾರ. ಅಂದ್ರ 2 ಪೇಪರ್ ಬರೆದವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ಯಾರ ಅವರು. ಪೇಪರ್ 1 ಮತ್ತು ಪೇಪರ್ 2 ಬರೆದಿದ್ದರು. ಪರೀಕ್ಷಾ ವ್ಯವಸ್ಥೆಯನ್ನ ಪಾರದರ್ಶಕಗೊಳಿಸುವ ಸಲುವಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನ ಕೆಇಎ ವೆಬ್ಸೈಟ್ ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನ ಆಹ್ವಾನಿಸಲಾಗಿತ್ತು. ಬಂದ ಆಕ್ಷೇಪಣೆಗಳನ್ನ ವಿಷಯ ತಜ್ಞರಿಂದ ಪರಿಶೀಲಿಸಿ ಅಂತಿಮಗೊಳಿಸಿದ ಉತ್ತರಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ. ದಿನಾಂಕ 15/11/2025ರಂದು ತಾತ್ಕಾಲಿಕ ಅಂಕಗಳನ್ನ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿತ್ತು. ಹೌದು, ತಾತ್ಕಾಲಿಕ ಅಂಕಗಳನ್ನ ಪ್ರಕಟಣೆ ಮಾಡಿದ್ರು. ಯುಜಿಸಿ ಸೂತ್ರ ಮತ್ತು ರಾಜ್ಯ ಮೀಸಲಾತಿ ನೀತಿಯ ಪ್ರಕಾರ ಅಭ್ಯರ್ಥಿಗಳ ಅಂಕಗಳನ್ನ ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗಿದೆ. ಈಗ ನಿಮ್ ಮೆರಿಟ್ ಪಟ್ಟಿ ಬಂದೈತಿ ಕೆಇ ವೆಬ್ಸೈಟ್ ಒಳಗೆ ಬಂದೈತಿ. ನಾನು ಬೇಕಂದ್ರೆ ಇನ್ನೊಂದು ವಿಡಿಯೋದೊಳಗೆ ಅದನ್ನ ಇನ್ಕ್ಲೂಡ್ ಮಾಡ್ಕೊಂತೀನಿ ಅಂತ ಏನೇನ ಅಂತಂದು ವಿವರಿಸ್ತೀನಿ. ಅದು ಕೆಸೆಟ್ 2025ರ ಫಲಿತಾಂಶ ಗಣನೆ ಹಂತಗಳು ಏನೇನು ಗಣನೆಗೆ ತೆಗೆದುಕೊಂಡು ಈ ಫಲಿತಾಂಶವನ್ನ ಪ್ರಕಟಣೆ ಮಾಡ್ಯಾರ. ನೋಡ್ರಿ, ಹಂತ 1 2 ಪೇಪರ್ಗಳಿಗೆ ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಹಾಜರಾದ ಒಟ್ಟು ಅಭ್ಯರ್ಥಿಗಳ 6%. ಈಗ 1 ಲಕ್ಷ ಇತ್ತಂದ್ರ 6,000 ಅಂತ. 1 ಲಕ್ಷ ಅಭ್ಯರ್ಥಿಗಳು ಇದ್ರಂದ್ರ 6,000 ಅಭ್ಯರ್ಥಿಗಳಿಗೆ ಅರ್ಹತೆ ಕೊಡ್ತಾರ ಅವರು. 1 ಲಕ್ಷ ಅಭ್ಯರ್ಥಿಗಳಲ್ಲಿ 6,000 ಅಭ್ಯರ್ಥಿಗಳಿಗೆ ಅರ್ಹತೆಯನ್ನ ನಿಗದಿ ಮಾಡ್ತಾರ.
6% ರಷ್ಟು ಅಭ್ಯರ್ಥಿಗಳನ್ನ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಆಯ್ಕೆ ಮಾಡಲಾಗುತ್ತದೆ. ಕೆಸೆಟ್ ಫಲಿತಾಂಶಗಳ ಗಣನೆ ಎರಡನೇ ಹಂತ ಇದಾಯ್ತು, ಈಗ ಹೇಳಿದ್ನಲ್ಲ ಅದೇ. ನೆಕ್ಸ್ಟ್ ಹಂತ 2. ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ಗಳನ್ನ ಅಂದ್ರೆ 6% ತಗೊಂಡಿದ್ರಲ್ಲ ಅದನ್ನ ವರ್ಗವಾರು ಮತ್ತು ವಿಷಯವಾರು ವಿಂಗಡಿಸಿ ಎರಡೂ ಪೇಪರ್ಗಳ ಒಟ್ಟು ಅಂಕಗಳನ್ನ ಒಟ್ಟು ಅಂಕಗಳನ್ನ ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗುತ್ತದೆ. ಈಗ ನಿಮ್ಮ ಮೆರಿಟ್ ಪಟ್ಟಿ ಬಂದೈತಿ ಅಂತಂದ್ರ ಅದು ಎರಡೂ ಪೇಪರ್ದ ಅಂಕಗಳನ್ನ ಆಧರಿಸಿ ಮೆರಿಟ್ ಪಟ್ಟಿ ಬಂದಿರುತ್ತೆ. ಎರಡೂ ಪೇಪರ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಯಾವ್ದಾರ ಒಂದು ಪೇಪರ್ ಆಬ್ಸೆಂಟ್ ಆಗಿದ್ರು ರಿಸಲ್ಟ್ ಕೊಡಲ್ಲ. ಎರಡೂ ಪೇಪರ್ ಆಬ್ಸೆಂಟ್ ಆಗೋ, ನೀವು 1ನೇ ಪೇಪರ್ 0 ತಗೋ, 2ನೇ ಪೇಪರ್ ಕ್ವಾಲಿಫೈ ಆಗೋ ಅಷ್ಟು ಮಾರ್ಕ್ಸ್ ಬಂದ್ರ ಓಕೆ, ಅವ್ರದ್ದು ಬರುತ್ತಾ. ಫಸ್ಟ್ ಪೇಪರ್ ನೀನು 0 ಮಾರ್ಕ್ಸ್ ತಗೊಂಡು 2ನೇ ಪೇಪರ್ ನಲ್ಲಿ ಮಾರ್ಕ್ಸ್ ತಗೊಂಡ್ರು ನಡೆಯುತ್ತಾ. ಇಲ್ಲ ಫಸ್ಟ್ ಪೇಪರ್ ನಲ್ಲಿ ಸ್ವಲ್ಪ ಏನೋ ಒಂದು 80ವರೆಗೂ ಮಾರ್ಕ್ಸ್ ತಗೊಂಡು 2ನೇ ಪೇಪರ್ ನಲ್ಲಿ ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರಿ ಅಥವಾ ಇನ್ನೂ ಕಡಿಮೆ ಮಾರ್ಕ್ಸ್ ತಗೊಂಡಿದ್ರಿ, ಒಟ್ಟು ಕ್ವಾಲಿಫೈ ಕಟ್ ಆಫ್ ಮಾರ್ಕ್ಸ್ ಗಿಂತ ಹೆಚ್ಚಿಗೆ ತಗೊಂಡಿದ್ರಿ ಅಂತಂದ್ರ ನೀವು ಎಲಿಜಿಬಲ್ ಆಗ್ತೀರಿ. ಇಲ್ಲ ಅಂದ್ರೆ ಇಲ್ಲ, ಯಾವುದೇ ಒಂದು ಪೇಪರ್ ಮಿಸ್ ಆಗಿದ್ರು ರಿಸಲ್ಟ್ ಬರಲ್ಲ. ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಎರಡೂ ಪೇಪರ್ಗಳಿಗೂ ಹಾಜರಾಗಬೇಕು. ನೋಡ್ರಿ, ಎರಡೂ ಪೇಪರ್ಗಳಿಗೂ ಹಾಜರಾಗಲೇಬೇಕು. ಸಾಮಾನ್ಯ ವರ್ಗ ಅಂದ್ರ ಅನ್ರಿಸರ್ವ್ಡ್ ಅಭ್ಯರ್ಥಿಗಳು ಒಟ್ಟು ಅಂಕಗಳಲ್ಲಿ ಕನಿಷ್ಠ 40% ಅಂದ್ರೆ 40% ಅಂದ್ರ 300ಕ್ಕೆ 120 ತಗೋಬೇಕು. 300ಕ್ಕೆ 20 ತಗೊಂಡ್ರ ಇವರು ಎಲಿಜಿಬಲ್. ಮತ್ತ ಕಟ್ ಆಫ್ ಮಾರ್ಕ್ಸ್ ಎಷ್ಟೈತಿ ನೋಡ್ತಾರ. ಕಟ್ ಆಫ್ ಮಾರ್ಕ್ಸ್ ನೀವು ಕ್ರಾಸ್ ಆಗಿದ್ರಿ ಅಂದ್ರ ನೀವು ಕ್ವಾಲಿಫೈ ಅಂತ ಕೊಡ್ತಾರ. ಅಂಕಗಳನ್ನ ಗಳಿಸಿರಬೇಕು. ಮೀಸಲಾತಿ ವರ್ಗಗಳು ಅಂದ್ರೆ ಎಸ್ಸಿ ನೋಡ್ರಿ, SC A ಇದು ಕರೆಕ್ಟ್ ಆಗಿ ನೋಡ್ರಿ. SC A, SC B, SC C ಅದನ್ನ ಈ ತರ ಮಾಡ್ಬೇಕಾಗಿತ್ತು ಅವರು. SC A ಈ ತರ ಆಗಿದ್ರೆ ಕರೆಕ್ಟ್ ಆಗ್ತಿತ್ತು. ಅದು ಎಲ್ಲಿ ಈಗ ಅವ್ರು ಕೊಟ್ಬಿಟ್ರ ಹಂಗೇನು ಮಾತಾಡೋದು ಬೇಡ. SC A ಅಂದ್ರೆ ಸಮೀಕ್ಷೆ ಒಳಗೆ ಈ ತರ ಯೂಸ್ ಮಾಡಿರ್ತಾರ ಆಲ್ಮೋಸ್ಟ್. ST ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B, ಪರ್ಸನ್ ವಿತ್ ಡಿಸೆಬಿಲಿಟಿ, ತೃತೀಯ ಲಿಂಗ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಅಂದ್ರೆ 35% 35 ಅಂದ್ರೆ ಅವ್ರ ಅಂಕ ಎಷ್ಟಾಗುತ್ತಾ 300ಕ್ಕೆ 105 ಅಂಕಗಳನ್ನ ಗಳಿಸಿರಬೇಕು. ಇವರು ಅಷ್ಟು ಗಳಿಸಿರಬೇಕು. ನೆಕ್ಸ್ಟ್ ಸ್ಲಾಟ್ ವಿಂಗಡಣೆ ಕುರಿತು ವಿಶೇಷ ಸೂಚನೆಗಳು. ಈಗ ನಿಮ್ಗೆ ಯಾವ ತರ ಸ್ಲಾಟ್ ಅಲೋಟ್ ಆಗಿರುತ್ತ ಅದನ್ನ ನೋಡ್ರಿ. ಸ್ಲಾಟ್ ಗಳನ್ನ ವಿಂಗಡಿಸುವಾಗ ಬಂದ ಅಂಕದ ಭಿನ್ನ ರಾಶಿಯ ಫಲಿತಾಂಶವು 1ಕ್ಕಿಂತ ಕಡಿಮೆ ಇದ್ದರೆ, 0ಕ್ಕಿಂತ ಹೆಚ್ಚು ಇದ್ದರೆ ಅದನ್ನ ಒಂದು ಸ್ಲಾಟ್ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರ ಇವ್ರೀಗ 6% ಅಂತ ತಗೊಂಡ್ರಲ್ಲ, ಅದ್ರೊಳಗ ಕಡಿಮೆ ಇತ್ತಂದ್ರ ರೇಷೋದೊಳಗೆ ಇತ್ತಂತಂದ್ರ 1ಕ್ಕಿಂತ ಕಡಿಮೆ ಇತ್ತು ಅಂತಂದ್ರ ಅದನ್ನು 1 ಅಂತ ತಗೊಂತಾರ ಅಂತ. 1ಕ್ಕಿಂತ ಹೆಚ್ಚಿತ್ತಂದ್ರ ಅದನ್ನ ಮುಂದಿನ ಸಮೀಪದ ಪೂರ್ಣಾಂಕಕ್ಕ ಪರಿಗಣ. ಈಗ 2.5 ಇತ್ತಂದ್ರ 3, 1.5 ಇತ್ತಂದ್ರ 2, 5.5 ಇತ್ತಂದ್ರ 6 ಈ ತರ ಕೊಡ್ತಾರ. 1ಕ್ಕಿಂತ ಹೆಚ್ಚು ಭಿನ್ನ ರಾಶಿ ಇದ್ದರೆ ಸಮೀಪದ ಪೂರ್ಣಾಂಕವನ್ನ ಪರಿಗಣಿಸಲಾಗುತ್ತದೆ, ಹೋಲ್ ನಂಬರ್ ಮಾಡ್ಕೋತಾರ. UGC ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆ ಆಗುತ್ತಾರೆ. ನೋಡ್ರಿ, UGC ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆ ಆಗುತ್ತಾರೆ. ಅವರು ಸ್ಲಾಟ್ ಸಂಖ್ಯೆಯನ್ನು ಮೀರಿದರೂ ಸಹ ಅವರು ಸ್ಲಾಟ್ ಸಂಖ್ಯೆಯನ್ನ ಮೀರಿದ್ರು. ಈಗ ಒಂದು ಸ್ಲಾಟ್ 6% ಒಳಗ 1 ಬಂದ್ಬಿಟ್ಟೈತಿ. ಈಗ ಇವರು ಕಟ್ ಆಫ್ ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಾರ.
ಹಂಗಾದ್ರೂ ಸಹ ಎಲ್ಲರೂ ಕ್ವಾಲಿಫೈ ಆಗುತ್ತಾರೆ, ಮ್ಯಾಕ್ಸಿಮಮ್ ಕ್ವಾಲಿಫೈ ಆಗುತ್ತಾರೆ. ಇದು ಒಂದು ಒಳ್ಳೆ ಪಾಯಿಂಟ್ ಇಟ್ರು ನೋಡ್ರಿ. ಸ್ಟಾರ್ ಮಾರ್ಕ್ಸ್ ಕೊಡ್ಬೇಕಿದ್ರೆ ಸ್ಟಾರ್ ಮಾರ್ಕ್ಸ್. ನೀವು ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ರಿ ಕ್ವಾಲಿಫೈ ಆಗ್ತೀರಿ. ಹೀಗಾಗಿ 1,21,052 ಅಭ್ಯರ್ಥಿಗಳ ಮೇಲೆ 6% ನಿಯಮದ 6% ನಿಯಮದ ಪ್ರಕಾರ ಲಭ್ಯವಾದ ಸ್ಲಾಟ್ಗಳು 7,263. 2024 6,000 ಪ್ಲಸ್ ಕ್ವಾಲಿಫೈ ಆಗಿದ್ರು. 6,000 ಪ್ಲಸ್ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ರು. ಈ ಸರಿ 1,200ಕ್ಕಿಂತ ಹೆಚ್ಚಿಗೆ ಜನ ಕ್ವಾಲಿಫೈ ಆಗ್ಯಾರ. 2024 ಕನ್ಸಿಡರ್ ಮಾಡಿದ್ರ. ಆದರೆ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು ನೋಡ್ರಿ 8,383 ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ. ಇದು ಸ್ಟಾರ್ ಮಾರ್ಕ್ಸ್ ಬರುವಂತದ ಬಿಡ್ರಿ. ಮ್ಯಾಕ್ಸಿಮಮ್ ಈ ವರ್ಷ ಕ್ವಾಲಿಫೈ ಆಗಿರೋರು. ಹೋದ ವರ್ಷ 6,000 ಜನಕ್ಕೆ ಕ್ವಾಲಿಫೈ ಅಂತ ಕೊಟ್ಟಿದ್ರು. ಈ ಸರಿ 2,300 ಜನ ಹೆಚ್ಚಿಗೆ ಕ್ವಾಲಿಫೈ, 300ಕ್ಕಿಂತ ಹೆಚ್ಚಿಗೆ ಜನ ಕ್ವಾಲಿಫೈ ಆಗ್ಯಾರ. ಪ್ರಕಟಿತ ಮಾಹಿತಿಯಲ್ಲಿ ಒಳಗೊಂಡಿರುವ ವಿವರಗಳು. ಕೆಎ ವೆಬ್ಸೈಟ್ ನಲ್ಲಿ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನ ಪ್ರಕಟಿಸಲಾಗಿದೆ. ವಿಷಯವಾರು, ವರ್ಗವಾರು, ನೋಂದಾಯಿತರು, ಪರೀಕ್ಷೆ ಬರೆದವರು, ಅರ್ಹ ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ ಎಲ್ಲ ಐತಿ. 40% ಜಿಎಂ ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಜಿಎಂ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ 40%, 35% ರಿಸರ್ವ್ ಅಂಕಗಳನ್ನ ಪಡೆದ ಅಭ್ಯರ್ಥಿಗಳ ವಿವರ, ವಿಷಯವಾರು ಮತ್ತು ವರ್ಗವಾರು ಲಭ್ಯವಿರುವ ಸ್ಲಾಟ್ಗಳು, ಆಯ್ಕೆಗೊಂಡ ಸಂಖ್ಯೆ ಮತ್ತು ವಿಷಯ ವರ್ಗವಾರು ಕಟ್ ಆಫ್ ಅಂಕಗಳು, ಅರ್ಹರಾದ ಅಭ್ಯರ್ಥಿಗಳ ಅಪ್ಲಿಕೇಶನ್ ಸಂಖ್ಯೆಗಳು. ಅಭ್ಯರ್ಥಿಗಳು ಅರ್ಜಿಯ ಸಮಯದಲ್ಲಿ ಘೋಷಿಸಿರುವ ವರ್ಗದ ಆಧಾರದ ಮೇಲೆ ಸ್ಲಾಟ್ಗಳು ನಿಗದಿಯಾಗಿರುವ ಕಾರಣ ವರ್ಗ ಬದಲಾವಣೆ ಅಥವಾ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ಇದು ನೀವು ಯಾವ ಕ್ಯಾಟಗರಿ ಅಂತ ಕೊಟ್ಟಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತ. ಇದನ್ನ ಮಾತ್ರ ಚೇಂಜ್ ಮಾಡಕ ಅವಕಾಶಗಳು ಇಲ್ಲ ಅಂತ ಹೇಳ್ಬಿಟ್ರು ಅವರು. ನೆಕ್ಸ್ಟ್ ಮುಖ್ಯ ಸೂಚನೆಗಳು. ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು, ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಇಎ ವೆಬ್ಸೈಟ್ 2025 ಅಧಿಸೂಚನೆಯ ಪ್ರಕಾರ ನಡೆಯುತ್ತದೆ. ಅದನ್ನ ಹೇಳುತ್ತ ಕೆಇಎ ವೆಬ್ಸೈಟ್ ನಲ್ಲಿ ಹೇಳ್ತಾರ ಅಂತ ವಿಸಿಟ್ ಕೊಟ್ಕೊಂತ ಇರಬೇಕು. ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿ ಸರಿ ಹೊಂದಿಕೆಗೆ ಕೆಇಎ ಹೊಣೆಗಾರರಲ್ಲ. ನೀವೇನ್ ಅಪ್ಲೋಡ್ ಮಾಡಿರ್ತೀರಿ ಅದೇ ಬೇಕು ಅಂತ ಅದು. ಕೆಸೆಟ್ 2025 ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದಕ್ಕೆ ಕೆಇಎ ಜವಾಬ್ದಾರಿ ಸೀಮಿತವಾಗಿದೆ. ಅರ್ಹತಾ ಪ್ರಮಾಣ ಪತ್ರಗಳನ್ನ ದಾಖಲೆ ಪರಿಶೀಲನೆಯ ನಂತರ ಶೀಘ್ರದಲ್ಲಿ ನೀಡಲಾಗುತ್ತದೆ. ನಿಮ್ದು ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ ಬೇಗ ಬರುತ್ತಾ ಅಂತ ಹೇಳ್ಯಾರ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡಿ. ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿರಿ. ಧನ್ಯವಾದಗಳು.